ಸರಿ, ನಾವು ಕಾರ್ಕಳದ ಜೋಗಿನ ಕೆರೆಯಲ್ಲಿ ಬಂದಿದ್ದೇವೆ. ಇಲ್ಲಿ 200ಕ್ಕೂ ಹೆಚ್ಚು ಗಣಪತಿ ಇದೆ. ಹಬ್ಬ ಹೇಳುವಾಗ ಚೌತಿ ಹಬ್ಬಕ್ಕೆ ಒಂದು ಸ್ವಲ್ಪ ದಿನಮಯ ಬಾಕಿ ಇದೆ. ಕಳೆದ 43 ವರ್ಷಗಳಿಂದ ಕಾರ್ಕಳ ಪರಿಸರದಲ್ಲಿ ಜೋಗಿನಕೆರೆಯಲ್ಲಿ ಗಣಪತಿ ವಿಗ್ರಹವನ್ನು ತಯಾರಿಸುತ್ತೇವೆ. ಸುಮಾರು 250 ವಿಗ್ರಹಗಳಿದೆ. ಈ 250 ವಿಗ್ರಹಗಳು ದೊಡ್ಡ ವಿಗ್ರಹಗಳು ಮತ್ತು ಸಾರ್ವಜನಿಕ ಹಾಗೂ ಮತ್ತು ವಿದ್ಯಾಸಂಸ್ಥೆ ಈ ಸಲ ನಾವು 32 ವರ್ಷದಿಂದ ನಾವು ಮಾಡ್ತಾಯಿದ್ದೇವೆ. ಆನಂತರ ಇದು ಪಂಚಮಿ ರೆಸಿಡೆನ್ಸಿ ಸುಮಾರು 4 ವರ್ಷದಿಂದ ಮಾಡ್ತಾರೆ. ಇದು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಜೋಡಸ್ತೆ ಈ ಸಲ 36 ವರ್ಷದಿಂದ ನಾವು ಈ ವಿಗ್ರಹವನ್ನು ಮಾಡ್ತಾಯಿದ್ದೇವೆ. ನಮ್ಮ 4 ಜನ ನನ್ನ ಒಟ್ಟಾಗಿ ನಾವು ಈ ಗಣಪತಿ ಕೆಲಸವನ್ನು ಮಾಡ್ತಾಯಿದ್ದೇವೆ. ನಾವು ಪರಿಸರ ಸ್ನೇಹಿ ಗಣಪತಿ ಏನಂತೇಳಿ ಮಣ್ಣಿನ ಗಣಪತಿಗಳನ್ನು ಮಾತ್ರ ಅಲ್ಲದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಲಿ ಬೇರೆ ಯಾವುದೇ ಬಣ್ಣ ಕೂಡ ಹಾಗೆ ನೀರಲ್ಲಿ ಕರಗುವಂಥದ್ದೇ ವಾಟರ್ ಕಲರ್ನ ಬಣ್ಣಗಳನ್ನೇ ಬಿಟ್ಟು ಬೇರೆ ಯಾವ ಬಣ್ಣವನ್ನು ನಾವು ಯೂಸ್ ಮಾಡೋದಿಲ್ಲ. ಆರ್ಡ್ರ್ ಇದ್ದದ್ದು ಮಾತ್ರ ಗಣಪತಿಯನ್ನು ಮಾಡ್ತೇವೆ. ಹೆಚ್ಚಿನ ಗಣಪತಿಗಳು 2-3 ಗಣಪತಿಗಳನ್ನು ಎಕ್ಸ್ಟ್ರಾ ಮಾಡ್ತೇವೆ, ಅದನ್ನು ಬಂದು ಕೊಂಡು ಹೋಗ್ತಾರೆ. ಹಾಗೆ ಸುಮಾರು 65 ಸಾರ್ವಜನಿಕ ಗಣೇಶೋತ್ಸವ ಗಣಪತಿಗಳನ್ನು ಮಾಡ್ತೇವೆ. ಅನಂತರ ಬೇರೆ ಎಲ್ಲ ಮನೆಯ ಗಣಪತಿಗಳು. ನಮ್ಮೊಂದಿಗೆ ಸುಮಾರು 23 ವರ್ಷದಿಂದ ಸುದರ್ಶನ್ ಗುಡಿಗಾರ್ ಅಂತೇಳಿ ಇದ್ದಾರೆ. ಅವರು ಒಳ್ಳೆಯ ಕೆಲಸಗಾರರು. ಆನಂತರ 18 ವರ್ಷ ಈರಣ್ಣ ಕಡ್ಲೆಣ್ಣನವರಿಂದ ಬೆಳೆದವನವರಿದ್ದಾರೆ. ಅವರು ಕೂಡ ಒಳ್ಳೆಯ ಕೆಲಸದವರು. ಹಾಗೆ ಫಿನಿಷಿಂಗ್ ಕೆಲಸ ಎಲ್ಲ ನಮ್ಮ ಗಾಯತ್ರಿ ಅಂತ ಇದ್ದಾರೆ, ಗಾಯತ್ರಿ ಶ್ರೀಮತಿ ಗಾಯತ್ರಿ ಆಚಾರ್ಯ.
ಅವರು ಕೂಡ ಈ ಫಿನಿಶಿಂಗ್ ಕೆಲಸಗಳನ್ನೆಲ್ಲ ಅವ್ರು ಮಾಡ್ತಾ ಇರ್ತಾರೆ. ಹಾಗೆ ನಾವು ಪೇಂಟಿಂಗ್ ನಾಡ್ದು 15ನೇ ತಾರೀಕಿಗೆ ಪ್ರಾರಂಭ ಮಾಡ್ತೇವೆ. 15ನೇ ತಾರೀಕಿಗೆ ಪ್ರಾರಂಭ ಮಾಡುವಾಗ ನಾವು ಪುನಃ 2 ಜನ ಕೆಲಸದವರು ಸೇರಿಕೊಂಡು ಎಲ್ಲ ಒಟ್ಟಾಗಿ ನಾವು ಈ ಗಣಪತಿ ಕೆಲಸವನ್ನು ಮುಂದುವರಿಸ್ತಾ ಹೋಗ್ತೇವೆ.